ಏನಿಲ್ಲಿದ್ಯಾ? ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ನನಗೋಸ್ಕರನಾ? ಯಾಕೆ? ಮೊದ್ಲು ಕೈ ಚಾಚು. ಯಾಕೆ? ಮೊದ್ಲು ಕೈ ಚಾಚು ಅಂತ ಹೇಳ್ದೆ ತಾನೆ. ಅದೇ ಯಾಕು ಅಂತ ಕೇಳ್ತಿದ್ದೀನಲ್ಲ. ನಿಮ್ಮ ಪ್ರೀತಿ ಚೂರ್ ಚೂರಾಯ್ತು. ಸೀನು ಮಾವ ನಿನ್ ಪ್ರೀತಿಸ್ತಾ ಇರೋ ವಿಷಯನ ಡೈರೆಕ್ಟ್ ಆಗಿ ಹೇಳೋಕ್ಕಾಗ್ದೇನೆ ಈಗ ನಿಮ್ಮಿಬ್ರು ಫೋಟೋನ ಒಂದೇ ಫ್ರೇಮಲ್ಲಿ ಇಟ್ಟು ತೋರ್ಸಕ್ ನೋಡ್ದ. ನೀನಲ್ಲಿ ಇರ್ಲಿಲ್ಲ, ಇದ್ದಿದ್ರೆ ಕುರುಕ್ಷೇತ್ರ ಯುದ್ಧನೇ ನಡೀತಾ ಇತ್ತು. ಈ ಕೆಲಸ ಸಿನಿಮಾ ಒಂದೇ ಅಂತ ಚೆನ್ನಾಗ್ ಗೊತ್ತು. ಆದ್ರೂ ಪಾಪ ಎಲ್ರೂ ನಿನ್ನೇ ಬಾಯ್ದ್ರು. ನಿಮ್ಮಮ್ಮ ಮಾಡಿದ ತಪ್ಪನ್ನೇ ನೀನು ಕೂಡ ಮಾಡ್ತಾ ಇದ್ಯಾ ಅಂತ ಆರೋಪಿಸಿದ್ರು. ಇದನ್ ಕೂಡ ನಾನೇ ಹರಿದಾಕ್ದೆ ಅಂತ ಅನ್ಕೊಂಡ್ಯಾ? ನಿಮ್ಮಿಬ್ರು ಪಕ್ಕದಲ್ಲಿ ನೋಡೋಕಾಗ್ದೇನೆ ದೊಡ್ಡಪ್ಪನೇ ಹರಿದಾಕಿದ್ರು. ನಾನು ಹೊರಟು ಹೋಗು ಅಂತ ಹೇಳಿದ್ರು ನನ್ನ ಹತ್ರ ಇದ್ ವಿಡಿಯೋನು ಡಿಲೀಟ್ ಮಾಡಿ ಇಲ್ಲೇ ಇದ್ಯಾ. ನಿನ್ ಪ್ರೀತಿನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾವನ್ಗೆ ಚಾನ್ಸ್ ಕೂಡ ಕೊಟ್ಟೆ. ನೀನು ಕೂಡ ಸಿನಿಮಾವನ್ ಪ್ರೀತಿಸ್ತಾ ಇದೆಯಾ ಅಂತ ಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕೋ ಆದ್ಯಾ? ಅದು ಹಾಗಲ್ಲ ಚಾರು. ನೋಡು, ಸಿನಿಮಾವ ನಿನ್ನನ್ ಪ್ರೀತಿಸಿದ್ರು, ನೀನು ಸಿನಿಮಾವನ್ನ ಪ್ರೀತಿಸಿದ್ರು, ಮದ್ವೆ ಮಾತ್ರ ನಡೆಯೋದು ನನ್ ಜೊತೆನೆ ನೆನ್ಪಿಟ್ಕೋ. ಈ ಫೋಟೋ ಚೂರ್ ಆದ ಹಾಗೇನೆ ನಿನ್ನ ಪ್ರೀತಿ ಕೂಡ ಚೂರ್ ಆಗೇ ಆಗುತ್ತೆ ಕಣೆ. ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಗೊತ್ತಿಲ್ದೇನೆ ನೀನು ಕೂಡ ಪ್ರೀತಿ ಮೇಲೆ ಆಸೆನ ಹೆಚ್ಚಿಸ್ಕೊತಾ ಇದೀಯೇನೋ ಅಂತ. ನೀನ್ ತುಂಬಾನೇ ಒಳ್ಳೆ ಮಗಳು ಅಂತ ದೊಡ್ಡಮ್ಮ ಹೇಳ್ತಾನೆ ಇರ್ತಾರೆ. ನೀನು ಮಾವನ ಪ್ರೀತಿಸಿದ್ರು, ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ನಿನ್ನಲ್ಲ ಕಣೆ, ನಿಮ್ಮಮ್ಮನ್ನೇ ಬೈಕೊಳ್ಳೋದು. ಯಾವ ಒಳ್ಳೆ ಮಕ್ಕಳು ತನ್ನ ಹೆತ್ತ ತಾಯಿಗೆ ಈ ರೀತಿ ಬೈಸ್ಕೊಳ್ಳೋ ಹಾಗೆ ಮಾಡಲ್ಲ ಆದ್ಯಾ? ಪಾಪ ಸತ್ತು ಅದ್ಯಾವ ಲೋಕದಲ್ಲಿದ್ದಾರೋ. ಬರೋ ಇಲ್ಲಿ. ಏನೋ ನನ್ನೇ ಫಾಲೋ ಮಾಡ್ತಿದ್ಯಾ? ಯಾಕೆ ನಿನಗೆ ಗೊತ್ತಿಲ್ವಾ? ಇನ್ನೂ ಯಾಕೆ ಮಾವ ಮುಚ್ಚಿಡ್ತಿದ್ಯಾ? ಫೋಟೋಸ್ನ ನೀನೇ ಅಲ್ವಾ ಬದಲಾಯಿಸಿದ್ದು? ಏನೋ ಮಾತಾಡ್ತಿದ್ಯಾ? ನಂಗೆ ಗೊತ್ತು ಮಾವ, ನೀನೇ ಆ ಫೋಟೋನ ಬದಲಾಯಿಸಿದ್ದು. ಆದ್ರೆ ಏನೋ ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಿದ್ಯಾ. ಅಷ್ಟಕ್ಕೂ ಏನ್ ಮಾವ ನೀನು ಒಂದ್ ಸಿನಿಮಾ ಹೀರೋ ತರ ಡ್ಯಾಶಿಂಗು ಡೇರಿಂಗ್ ಅಲ್ಲಿ ಎದುರಿಸ್ತೀಯ ಅಂದ್ರೆ ಒಳ್ಳೆ ಕಳ್ಳನ್ ತರ ನೀನು ಫೋಟೋಸ್ನ ಬದಲಾಯಿಸಿ ನನ್ನನ್ನೇ ಸಿಕ್ಕಾಕ್ಸ್ತೀಯಾ? ಬಿಟ್ಟು ಜಾಸ್ತಿ ಮಾತಾಡಿದ್ರೆ ಕಪಾಳಕ್ಕೆ ಎರಡು ಬಿಡ್ತೀನಿ. ಆಲ್ರೆಡಿ ಅಲ್ಲಿ ನನಗ್ ಬೈದಾಗಿದೆ ಬಾವ, ನಿನಗ್ ಗೊತ್ತಾ? ಅಷ್ಟಕ್ಕೂ ನನ್ನ ಯಾಕೆ ಸಿಕ್ಕಾಕ್ಸ್ದೆ? ಇಷ್ಟು ದಿನದಿಂದ ದೊಡ್ಡಪ್ಪನ ಹತ್ರ ನನ್ನ ಮೇಲೆ ಏನೋ ರೆಸ್ಪೆಕ್ಟ್ ಇತ್ತು, ಅದು ಕೂಡ ಹೋಯ್ತು. ನೀನೇ ಏನೋ ಮಿಸ್ ಆಗಿ ಬದಲಾಯಿಸಿರ್ತೀಯ. ಎಲ್ರು ಅದನ್ನೇ ತಾನೇ ಹೇಳ್ತಾ ಇರೋದು. ಇಲ್ಲ ಮಾವ, ಅದೆಲ್ಲ ಸುಳ್ಳು. ನಾನು ನಮ್ಮ ಅಪ್ಪ ಅಮ್ಮನ ಫೋಟೋನ ಅದ್ರಲ್ಲಿ ಹಾಕಿದ್ದು. ನಾನು ಹೋಗಿ ಬರೋಷ್ಟ್ರಲ್ಲಿ ನಿನ್ ಫೋಟೋ ಹೇಗ್ ಬದಲಾಯ್ತು? ಇಲ್ಲ ಆದ್ಯಕ ಕೂಡ ಇಲ್ಲ ಅಲ್ವಾ? ನೀನೇ ಬದಲಾಯಿಸಿರ್ತೀಯ. ಹೇಳು ಮಾವ, ನೀನೇ ಅಲ್ವಾ? ನಾನ್ ಯಾಕೋ ಬದಲಾಯಿಸ್ಲಿ? ನೀನ್ ಬದಲಾಯಿಸ್ತಿದ್ರೆ ಇನ್ಯಾರು ಬದಲಾಯಿಸಿರ್ತಾರೆ? ಮನೇಲಿ ಇಂತ ಚೇಷ್ಟೆ ಕೆಲಸ ಮಾಡೋದು ನೀನ್ ಒಬ್ನೇ ಅಲ್ವಾ? ಇಲ್ಲ ಕಣೋ, ನಾನ್ ಮಾಡಿಲ್ಲ ಕಣೋ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ನೀನು. ನೀನೇ ಮಾಡಿದ್ಯಾ ಮಾವ, ಬೇಕಂದ್ರೆ ನಾನು ನಿರೂಪಿಸ್ತೀನಿ. ಬಿಟ್ಟು ನೀನ್ ಏನ್ ಬೇಕಾದ್ರೂ ಅನ್ನೋ, ನಾನ್ ಮಾಡಿಲ್ಲ ಅಷ್ಟೇ. ಯಪ್ಪ, ಇವನ್ನ ಡೈವರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಸಿಕ್ಕಾಕ್ಸ್ಬಿಡ್ತಾನೆ ಅನ್ಸುತ್ತೆ. ನನ್ನ ಬಿಟ್ಬಿಡಲು, ನಾನ್ ಮಾಡಿಲ್ಲ ಅಂತ ಹೇಳ್ತಿಲ್ವಾ? ಹೋಗು ಮಾವ ಹೋಗು, ನಿಜ ಹೇಗ್ ತಿಳ್ಕೊಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನಾಯ್ತೋ? ಏನಿಲ್ಲ ಅತ್ತೆ, ಇವನು ಓದ್ಕೊಳ್ಳೋದು ಬಿಟ್ಟು ಏನೇನೋ ಮಾತಾಡ್ತಿದ್ದಾನೆ, ಅದಕ್ಕೆ ಇವನಿಗೆ ಬುದ್ಧಿ ಹೇಳ್ತಿದ್ದೆ.
ಲೇ ಬಿಟ್ಟು ಬರ್ತಾ ಬರ್ತಾ ನಿನ್ ಚೇಷ್ಟೆ ಅತಿ ಆಯ್ತು ಕಣೋ. ಓದ್ಕೊಳ್ದೆ ಏನ್ ಮಾಡ್ತಿದ್ಯಾ? ಅದಲ್ಲ ಅಮ್ಮ, ಸೀನು ಮಾವ ಅದು. ಅತ್ತೆ, ಇವನ್ ವಿಷಯ ನನಗ್ ಬಿಟ್ಬಿಡಿ. ಬಿಟ್ಟು ಒಳ್ಳೆ ಸ್ಟೂಡೆಂಟೇ, ಆದ್ರೆ ಅವಾಗ ಚೇಷ್ಟೆ ಜಾಸ್ತಿ. ಅದಲ್ಲ ಅಮ್ಮ, ನಾನು ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ. ಸೀನು ಮಾವನೇ ನನ್ನ ಸಿಕ್ಕಾಕ್ಸಿದಮ್ಮ. ಏಯ್, ನೀನೊಬ್ಬ ಮಹಾನ್ ಭಾವ ಕಣೋ. ನಿನ್ ವಯಸ್ಗೂ ನೀನ್ ಮಾತಾಡೋ ಮಾತ್ಗೂ ಏನಾದ್ರೂ ಸಂಬಂಧ ಇದ್ಯಾ? ಹೋಗ್ ಓದ್ಕೊ ನಡಿ. ನೀನ್ ಹೋಗಮ್ಮ, ನೀನ್ ಹೋಗು, ನಾನು ಓದ್ಕೋತೀನಿ. ಲೇ, ನಿನ್ ಇವತ್ತು ಏನ್ ನಡೀತಿದೆ ಅನ್ನೋದನ್ನ ನಾನು ತಿಳ್ಕೊಬೇಕು. ಏಯ್, ಏನೋ ತಿಳ್ಕೊಬೇಕು ನೀನು? ಆ ಫೋಟೋನ ನೀನೇ ಬದಲಾಯಿಸಿದ್ದು ಅಂತ ನನಗೆ ಅರ್ಥ ಆಯ್ತು ಮಾವ. ಇವಾಗ್ಲೇ ಹೋಗಿ ದೊಡ್ಡಪ್ಪಂಗೆ ಹೇಳ್ತೀನಿ. ಲೇ, ಬಿಟ್ಟು ಇರಲು ನಾನೇ ಬದಲಾಯಿಸಿದ್ದು. ಆದ್ರೆ ಮಾಡ್ಬೇಕು ಅಂತ ಮಾಡ್ಲಿಲ್ಲ. ನನ್ ಫೋಟೋ ಪಕ್ಕ ಚಾರು ಫೋಟೋ ಇಡೋಣ ಅಂತ ಅನ್ಕೊಂಡೆ. ಬೈ ಮಿಸ್ ಆಗಿ ಆದಿನ ಫೋಟೋ ಇಟ್ಬಿಟ್ಟೆ. ನಿನಗ್ ಕೈ ಮುಗಿತೀನಿ ಕಣೋ, ಬಿಟ್ಬಿಡೋ ನನ್ನ. ಆಹಾ, ನೀನ್ ಮಾಡಿರೋ ತಪ್ಪಿಗೆ ನಿನಗ್ ಶಿಕ್ಷೆ ಸಿಗ್ಲೇಬೇಕು. ಮೊದ್ಲು ಫೈನ್ ಕಟ್ಟು. ಫೈನಾ? ಫೈನ್ ಕಟ್ಟು. ಲೇ, ಅದ್ರಲ್ಲಿ ಆದಿನ್ ಫೋಟೋ ಇದೆ.